ಲೋಕಸಭಾ ಚುನಾವಣೆಯ ಫಲಿತಾಂಶ ಈ ಬಾರಿ ಅಚ್ಚರಿಗಳಿಗೆ ಸಾಕ್ಷಿ ಆಯಿತು. ಅಂದ್ರೆ ಇವರೇ ಗೆಲ್ತಾರ ಅನ್ನುವಂಥ ಹೇಳಿಕೆಗಳು ಇದಾವಲ್ಲ, ಅಥವಾ ಅವರೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಏನಿತ್ತಲ್ಲ, ಅವರು ಸೋತಿದ್ದಾರೆ. ಇವರು ಗೆಲ್ಲೋದು ಡೌಟು, ಬಹಳ ಕಷ್ಟಕರ ಇದೆ ಅನ್ನೋರು ಗೆದ್ದು ಬೀಗಿದ್ದಾರೆ. ಹಾಗಾಗಿ ಯಾರೆಲ್ಲ ಸೋತಿದ್ದಾರೆ ಅಂದ್ರೆ ಪ್ರಮುಖರು, ಸೋತಿದವರು ಯಾರು, ಗೆದ್ದಿದವರು ಯಾರು, ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಲೋಕ ರಣರಂಗದಲ್ಲಿ ಗೆದ್ದವರು ಯಾರು, ಯಾರಿಗೆ ವಿಜಯ ಮಾಲೆ, ಸೋಲಿನ ಕಹಿ ಉಂಡವರಾರು. ಲೋಕಸಭೆ ಚುನಾವಣೆ 2024ರ ಫಲಿತಾಂಶ ಹೊರಬಿದ್ದಿದೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಮಹಾ ಚುನಾವಣೆಗೆ ದೇಶಾದ್ಯಂತ ನಡೆದ 7 ಹಂತಗಳ ಮತದಾನದಲ್ಲಿ ಮತದಾರ ಪ್ರಭು ಅಭ್ಯರ್ಥಿಗಳ ಹಣೆಬರ ಬರೆದಿದ್ದ. ಮಂಗಳವಾರದ ಚುನಾವಣಾ ಫಲಿತಾಂಶ ಕೆಲವರಿಗೆ ಮಂಗಳವಾದ್ರೆ ಮತ್ತು ಕೆಲವರಿಗೆ ಅಮಂಗಳವಾಗ್ಬಿಟ್ಟಿದೆ. ಎಸ್, ಹುರಿಯಾಳುಗಳೇ ಸೋತು ನೆಲ ಕಚ್ಚಿದ್ರೆ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದವರು ಗೆದ್ದು ಬೀಗಿದ್ದಾರೆ. ಹಾಲಿ ಸಂಸದರಿಗೆ ಸೋಲಿನ ರುಚಿ ತಟ್ಟಿದ್ರೆ ಕೆಲವರು ಮೊದಲ ಬಾರಿ ಗೆದ್ದು ನೂತನ ಸಂಸತ್ ಭವನಕ್ಕೆ ಬಲಗಾಲಿರಿಸುವ ಕನಸು ನನಸಾಗಿದೆ. ಗದ್ದುಗೆ ಗುದ್ದಾಟದಲ್ಲಿ ಗೆದ್ದು ಬೀಗಿದವರು ಇವರು, ಸೋತ ಘಟಾನುಘಟಿ ಪ್ರಮುಖ ನಾಯಕರು. ಫಲಿತಾಂಶದಲ್ಲಿ ಹಲವು ಅಚ್ಚರಿ, ಆಘಾತ. ಲೋಕ ಸಂಗ್ರಾಮದಲ್ಲಿ ಅಭ್ಯರ್ಥಿಗಳಿಗೆ ಮತದಾರ ಸೋಲು ಗೆಲುವಿನ ರುಚಿ ಉಣಿಸ್ಬಿಟ್ಟಿದ್ದಾನೆ. ಕೆಲವೆಡೆ ಭಾರಿ ನಾಯಕತ್ವವನ್ನೇ ತಿರಸ್ಕರಿಸಿದ ಮತದಾರ, ಇನ್ನು ಕೆಲವೆಡೆ ಹೊಸಬರ ಮೇಲೆ ನಿರೀಕ್ಷೆಯ ಮಹಾಪೂರದ ಜೊತೆಗೆ ಮತ ಒತ್ತಿ ಗೆಲ್ಲಿಸಿಕೊಂಡಿದ್ದಾನೆ. ಅಂದಹಾಗೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದಿಂದ ಗೆಲುವು ದಾಖಲಿಸಿದ್ರೆ, ಇತ್ತ ಗೃಹ ಸಚಿವ ಅಮಿತ್ ಶಾ ಗುಜರಾತ್ನ ಗಾಂಧಿನಗರದಿಂದ ಗೆಲುವಿನ ನಗಾರಿ ಬಾರಿಸಿದ್ದಾರೆ. ಮತ್ತೊಂದೆಡೆ 2 ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲಿನ ಭೀತಿ, ಪಲಾಯನ ಅಂತಲ್ಲ ಬಿಜೆಪಿಗರಿಂದ ಟೀಕೆಗೆ ಗುರಿಯಾಗಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿಂತಿದ್ದ 2 ಕಣದಲ್ಲೂ ಗೆಲುವನ್ನು ದಾಖಲಿಸಿದ್ದಾರೆ. ವಯನಾಡು, ರಾಯ್ ಬರೇಲಿಯಲ್ಲಿ ರಾಗ ಮೋಡಿ ಮಾಡಿದ್ದಾರೆ. ಸ್ಮೃತಿಗೆ ಸೋಲುಣಿಸಿದ ಮತದಾರ, ಅಣ್ಣಾಮಲೈ ಕೈ ಹಿಡಿಯದ ಓಟ. ಕಾಂಗ್ರೆಸ್ ಭದ್ರಕೋಟೆ ಅಮೇಥಿಯಲ್ಲಿ ಕಳೆದ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ಗೆದ್ದಿದ್ದ ಸಚಿವೆ ಸ್ಮೃತಿ ಇರಾನಿಗೆ ಈ ಬಾರಿ ಮುಖಭಂಗವಾಗಿದೆ. ರಾಹುಲ್ ಗಾಂಧಿ ಸೇರಿದಂತೆ ಕೈ ನಾಯಕರನ್ನೇ ಗುರಿಯಾಗಿಸಿಕೊಂಡು ನಿರಂತರ ಲೇವಡಿ ಮಾಡಿದ್ದ ಸ್ಮೃತಿಗೆ ಸೋಲಾಗಿದೆ. ಈ ಮೂಲಕ ಗಾಂಧಿ ಕುಟುಂಬದ ನಿಷ್ಠಾವಂತ ಕಿಶೋರ್ ಲಾಲ್ ಶರ್ಮಾ ರಾಗ ಪರವಾಗಿ ಸೋಲಿನ ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ. ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಘೋಷಿಸಿ ನಾಮಪತ್ರ ಸಲ್ಲಿಸಿದ್ದ ಕೈಪಡೆ ಮೊದಲ ಬಾರಿ ಅಮೇಥಿಯಿಂದ ಗಾಂಧಿಯೇತರ ಅಭ್ಯರ್ಥಿಗೆ ಮಣೆ ಹಾಕಿ ಗೆಲ್ಲಿಸಿಕೊಂಡಿದೆ. ಈ ಮೂಲಕ 25 ವರ್ಷಗಳಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಗಾಂಧಿಯೇತರ ಅಭ್ಯರ್ಥಿಯೊಬ್ಬರು ಅಮೇಥಿ ಕ್ಷೇತ್ರದಿಂದ ಸಂಸತ್ ಭವನ ಪ್ರವೇಶ ಮಾಡಲಿದ್ದಾರೆ. ಮತ್ತೊಂದು ಅಚ್ಚರಿ ಫಲಿತಾಂಶಕ್ಕೆ ತಮಿಳುನಾಡು ಬಿಜೆಪಿ ಸಾಕ್ಷಿಯಾಗಿದೆ. ಕಮಲ ಅರಳಿಸುವ ಕನಸು ಕಂಡಿದ್ದ ಅಣ್ಣಾಮಲೈ ಸೋತು ಸುಣ್ಣವಾಗ್ಬಿಟ್ಟಿದ್ದಾರೆ. ತಮಿಳುನಾಡಿನ ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ 17,000ಕ್ಕೂ ಅಧಿಕ ಮತಗಳ ಅಂತರದಿಂದ ಸೋತಿದ್ದಾರೆ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಅಣ್ಣಾಮಲೈ ಸ್ಪರ್ಧೆ ಮಾಡಿದ್ರು. ಡಿಎಂಕೆ ಪಕ್ಷದ ಗಣಪತಿ ರಾಜ್ಕುಮಾರ್ ವಿರುದ್ಧ ಅಣ್ಣಾಮಲೈ ಸೋತಿದ್ದಾರೆ. ರಾಮನೂರಿನಲ್ಲೇ ಅರಳಲಿಲ್ಲ ಕಮಲ. ಅಯೋಧ್ಯೆ ಒಳಗೊಂಡ ಕ್ಷೇತ್ರದಲ್ಲಿ ಬಿಜೆಪಿ ಸೋಲು. ರಾಮ ಮಂದಿರ ಮೂಲಕ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ್ದ ಅಯೋಧ್ಯೆಯ ಲೋಕ ಫಲಿತಾಂಶ ಶಾಕಿಂಗ್ ರೀತಿಯಲ್ಲಿ ಹೊರಬಿದ್ದಿದೆ. ಸದ್ಯ ಅಯೋಧ್ಯೆ ಒಳಗೊಂಡ ಫೈಜಾಬಾದ್ ಕ್ಷೇತ್ರದಲ್ಲಿ ಹಾಲಿ ಬಿಜೆಪಿ ಸಂಸದರಾಗಿರೋ ಲಲ್ಲು ಸಿಂಗ್ ಸೋತಿರೋದು ಅಚ್ಚರಿಗೆ ಕಾರಣವಾಗಿದೆ. ಅಂದಹಾಗೆ ಇಲ್ಲಿ ಇಂಡಿಯಾ ಮೈತ್ರಿಕೂಟದ ಭಾಗವಾದ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಗೆಲುವನ್ನ ಸಾಧಿಸಿದ್ದಾರೆ. 9 ಬಾರಿ ಶಾಸಕರಾಗಿ ಅನುಭವವಿರುವ ಸಮಾಜವಾದಿ ಪಾರ್ಟಿಯ ಅವಧೇಶ್ಗೆ ಶ್ರೀರಾಮ ಆಶೀರ್ವಾದ ಮಾಡಿದ್ದಾನೆ. ಇನ್ನು ಬಾಲಿವುಡ್ ಬ್ಯೂಟಿ ಕಂಗನಾ ರಣಾವತ್ ಮಂಡಿ ಕ್ಷೇತ್ರದಿಂದ ಮೊದಲ ಬಾರಿ ಬಿಜೆಪಿ ಕಡೆಯಿಂದ ಟಿಕೆಟ್ ಗಿಟ್ಟಿಸಿಕೊಂಡು ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ರಾಜನಾಥ್ ಸಿಂಗ್ ಲಕ್ನೋದಲ್ಲಿ ಗೆಲುವನ್ನು ದಾಖಲಿಸಿದ್ರೆ, ಓಂ ಬಿರ್ಲಾ ಕೋಟಾದಲ್ಲಿ ಗೆದ್ದಿದ್ದಾರೆ. ಇನ್ನು ಕಿರಣ್ ರಿಜಿಜು, ಮನೀಶ್ ತಿವಾರಿ, ಭೂಪೇಶ್ ಬಘೇಲ್, ಎಸ್ ಮಾಂಡವಿಯಾ, ಧರ್ಮೇಂದ್ರ ಪ್ರಧಾನ್, ನಿತಿನ್ ಗಡ್ಕರಿ, ಜ್ಯೋತಿರಾಧ್ಯ ಸಿಂಧಿಯಾ, ಮಹುವಾ ಮೊಹಿತ್ರಾ ಗೆಲುವಿನ ನಗೆ ಬೀರಿದ್ದಾರೆ. ಇನ್ನು ಸೋತವರ ಬಗ್ಗೆ ಹೇಳೋದಾದ್ರೆ ಮೇನಕಾ ಗಾಂಧಿ, ಕೌಶಲ್ ಕಿಶೋರ್, ರಾಜೀವ್ ಚಂದ್ರಶೇಖರ್, ಅಧಿರಂಜನ್ ಚೌಧರಿ, ಒಮರ್ ಅಬ್ದುಲ್ಲಾ ಬಾರಾಮುಲ್ಲಾ, ಅಜಯ್ ಮಿಶ್ರಾ, ವೈಎಸ್ ಶರ್ಮಿಳಾ ರೆಡ್ಡಿ, ಕನ್ನಯ್ಯ ಕುಮಾರ್ ಸೋಲಿನ ಕಹಿ ಕಂಡಿದ್ದಾರೆ. ಹೀಗೆ ಕದನ ಕುತೂಹಲ ಕೆರಳಿಸಿದ್ದ 2024ರ ಲೋಕಸಭೆ ಹಲವು ಅಚ್ಚರಿಗಳಿಗೆ ಕಾರಣವಾಗಿತ್ತು. ಮುಂದಿನ 5 ವರ್ಷಗಳಲ್ಲಿ ತಮ್ಮ ಪ್ರತಿನಿಧಿ ಯಾರಾಗಬೇಕು ಅಂತ
ಮತದಾರ ಪ್ರಜ್ಞಾಪೂರ್ವಕವಾಗಿ ಆರಿಸಿಕೊಂಡಿದ್ದಾನೆ. ಶಿವರಾಮು, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.